Good morning, everyone. So, in this class, I am going to explaining the very important topic that is software myths. Okay, software myths already. Then, what do you mean by myths? Myths means that is the old stories related to the software. We can call that is a software myths. ನೀವು ಅಂತೀರಿ ಕನ್ನಡ ಒಳಗ ಪುರಾಣ ಕಥೆಗಳು ರೀ ಮೇಡಮ್. Yes, of course. ಪುರಾಣ ಕಥೆಗಳು means which having some good things and good ಕಂಟೆಂಟ್ ಇರುತ್ತೆ. ಪುರಾಣ ಒಳಗೆ ಇದ್ದಿದ್ದೆಲ್ಲ ಕರೆಕ್ಟ್ ಇರುತ್ತೆ. ಓಕೆ, ಯಾಕಂದ್ರೆ ಆಗ ಹೋಗಿದ್ದೆಲ್ಲ ಇನ್ಫಾರ್ಮೇಶನ್ ಬರ್ದಿರ್ತಾರೆ ಇದ್ರೊಳಗೆ ಪುರಾಣ ಕಥೆಗಳು. ಯು ಟೇಕ್ ಅನ್ ಎಕ್ಸಾಂಪಲ್, ಇವಾಗ ಸೀರಿಯಲ್ ಶೋ ಬರಾದಿದ್ರಿ ರಾಧಾಕೃಷ್ಣ, ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಪುರಾಣ. ಓಕೆ, ಅಂಡ್ ಇವರ್ ಭಗವದ್ಗೀತಾ ಅಂಡ್ ರಾಮಾಯಣ ಅವೆಲ್ಲ ನಾವು ನೋಡಿಲ್ಲ ರೀ. ಅವೆಲ್ಲ ನಾವು ನಮ್ ಕಣ್ಣಿಲೆ ನೋಡಿಲ್ಲ. ಹಿಂಗ ಆಗೈತಿ ಅಂತ ಬರೆದಿಟ್ಟಾರೆ ಯಾರು, ವಾಲ್ಮೀಕಿ ಅವರು ಇವರು ಅಂತ ಬರೆದಿಟ್ಟಾರೆ ಅವ್ರನ್ನೆಲ್ಲ ಪುರಾಣ ಕಥೆಗಳು. ಓನ್ಲಿ ವಿ ಕ್ಯಾನ್ ರೀಡ್ ಅಂಡ್ ವಿ ಕ್ಯಾನ್ ಅನಲೈಸ್ ಹೌ ದ ಸ್ಟೋರೀಸ್ ಆರ್ ದೇರ್. ಓಕೆ, ಅದನ್ನ ಅರ್ಥ ಮಾಡ್ಕೋಬೋದ್ರಿ. ಅದ್ರ ಅಕಾರ್ಡಿಂಗ್ ಏನ್ ಮಾಡಾತಾರಿ, ಪುರಾಣ ಕಥೆಗಳನ್ನ ನಂಬಿಕೊಂಡು ಏನ್ ಮಾಡಾತಾರಂದ್ರ ದೇವ್ರಿಗೆ ನಂಬ್ತಾರ. ದೇವ್ರ ಅದಾನ, ದೇವ್ರ ಅವಾಗ ಹಂಗಿದ್ದ ಹಿಂಗಿದ್ದ, ದೇವ್ರ ಅವ್ರ ಜೋಡೆ ಜಗಳ ಮೀನ್ಸ್ ಏನ್ ಫೈಟ್ ಮಾಡಿ ಗೆದ್ದಾನ, ಆ ದೇವ್ರಿಗೆ ಇದು ಇಷ್ಟ ಇದೆ. ಪುರಾಣ ಕಥೆಗಳು ನಾವು ನೋಡಿರ್ತೀವಿ. ಓಕೆ, ಅಂದ್ರ ಅವು ಮೇ ಬಿ ಸಮ್ ಫಾಲ್ಸ್ ಸ್ಟೋರಿನೂ ಇರಬಹುದು, ಇಲ್ಲ ಟ್ರೂ ಸ್ಟೋರಿನೂ ಇರಬಹುದು. ಸೊ ಲೈಕ್ ದಟ್ ಸಾಫ್ಟ್ವೇರ್ is also contain the myths. Software myths are nothing but these are the old story related to the software. Okay, ಇದನ್ನ ಯಾಕೆ ಯೂಸ್ ಮಾಡಾತ್ರಿ ನೀವು ಸಾಫ್ಟ್ವೇರ್ myths ಈಗ ಅಂದ್ರ? Actually, why we are using a software myths here? Today's most knowledgeable software engineers professionals means today's generation, the engineers adara, they all the professionals adara, and they recognize the myths. Nowadays, the software engineers recognizing the myths. Why they are recognizing the myths? Why? Because ivagindu generation ಒಳಗ attitude ಅನ್ನೋದು ಬಹಳ ಬಂದೈತ್ರಿ. ಯಾಕಂದ್ರ ಎವ್ರಿ ಒನ್ ಈಗ ಏನ್ ಅದಾರ ಅಂದ್ರ ನಾಲೆಜಬಲ್ ಪರ್ಸನ್ ಅದಾರ. ಓಕೆ, ಅಸನ್ ದಾಟ್ ನೀವೇ ನಾಲೆಜಬಲ್ ಪರ್ಸನ್ ಇದ್ರಿ, ನೀವು ಎಲ್ಲಾನು ಮಾಡಕ್ ಬರ್ತಿತ್ತು, ಎಲ್ಲಾನು ಓದಿರಿ, ನೀವು ಬಹಳ ಶಾಣೆ ಇದ್ರಿ, ಏನ್ ಕೊಟ್ಟರು ನೀವು ಫೇಸ್ ಮಾಡ್ತೀರಿ ಅಂದ್ರೆ ಅವಾಗ ನಿಮ್ಗೆ ಆಟಿಟ್ಯೂಡ್ ಬರ್ತದೋ ಇಲ್ಲೋ. ಸೊ ಲೈಕ್ ದಾಟ್ ಅ ಸಾಫ್ಟ್ವೇರ್ ಇಂಜಿನಿಯರ್ಸ್, ಟುಡೇ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನ್ ಅದಾರ ಅಂದ್ರ ಫುಲ್ ಪ್ರೊಫೆಷನಲಿ ಅದಾರ. ಪ್ಲಸ್ ಅವ್ರಿಗೆ ಏನಾಗೈತಿ ಅಂದ್ರ ಆಟಿಟ್ಯೂಡ್ ಬಹಳ ಐತಿ. They are misleading the attitudes that have caused serious problems in the software industry. They causes the serious problems for the managers and the practitioners. Practice ಮಾಡ್ತಿರ್ತಾರೆ ನೋಡಿ, practitioners ಅಂತ ಕರೀತಾರೆ ಅವ್ರಿಗೆ. ಓಕೆ, ಸೊ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನಾಗೈತೆ ಅಂದ್ರ ಟುಡೇಸ್ ಜನರೇಷನ್ ಒಳಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆರ್ ಹ್ಯಾವಿಂಗ್ ಅ ಮೋರ್ attitude, so that attitude are reflected to the management also and the managers also and project practitioners ಅಂದ್ರ ಪ್ರಾಕ್ಟೀಸ್ ಮಾಡಿಸ್ತಾರ ನೋಡ್ರಿ ಅವ್ರ ಮೇಲೆ. ಸೊ ಅದಕ್ಕೆ ಬಾಡೆ ಬೇಡ ಅಂತ ಸಾಫ್ಟ್ವೇರ್ ಮಿತ್ಸ್ ಅಂದ್ರೆ ಏನು ಅಂದ್ರ ಆಲ್ರೆಡಿ ಹಿಸ್ಟ್ರಿ ಬರೆದಿಟ್ಟಾರೆ. ಹೌ ಟು ಡೆವಲಪ್ ಅ ಸಾಫ್ಟ್ವೇರ್ ಹೆಂಗ್ ಡೆವಲಪ್ ಮಾಡ್ಬೇಕು, which kind of processes they should follow while they are developing a particular software ಅಂತ ಕೆಲವೊಂದು ಸ್ಟೋರೀಸ್ ಬರೆದಿದ್ದಾರೆ, ಕೆಲವೊಂದು ಪುರಾಣ ಕಥೆಗಳಿದಾವೆ. ಅದ್ರ ಥ್ರೂ ನಾವು ಓದ್ವಿ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು. ಯಾವ್ದಾವ್ರಿ ಅಂತ ಹೋದ್ರ ಟೇಕ್ ಅವನ್ ಮ್ಯಾನೇಜ್ಮೆಂಟ್ ಮೀನ್ಸ್. ಓಕೆ, ಟು ಮ್ಯಾನೇಜ್ ದ customers, to manage the software, that is also contain a myths means ಪುರಾಣ ಕಥೆ. ಈ ತರ ಮ್ಯಾನೇಜ್ ಮಾಡಬೇಕು, ಆ ತರ ಮ್ಯಾನೇಜ್ ಮಾಡಬೇಕು ಅಂತ ಅದರ ಆಲ್ರೆಡಿ ಬರೆದಿದ್ದಾರೆ ಪುರಾಣ ಕಥೆಗಳು ಅಂತ ಕರೀತೀವಿ ನಾವು. ಸೊ ಮ್ಯಾನೇಜ್ಮೆಂಟ್ myths means manager with the software responsibility. ಮ್ಯಾನೇಜರ್ ಅದಾನಂದಲ್ಲ, ಅವನಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವ್ರಿ. ವಿಚ್ ರೆಸ್ಪಾನ್ಸಿಬಿಲಿಟೀಸ್? ಸಾಫ್ಟ್ವೇರ್ ರೆಸ್ಪಾನ್ಸಿಬಿಲಿಟೀಸ್. ಓಕೆ, ಮ್ಯಾನೇಜರ್ with the software responsibilities like the managers in a most discipline. Yes, of course, discipline ಒಳಗೆ ಇರಬೇಕು. are often under a pressure to maintain the budget. Yes, of course, to maintain the budget are under pressure ಒಳಗೆ ಇರ್ತಾನ್ರಿ. 1 ಲಕ್ಷ ಇದ್ರೆ 1 ಲಕ್ಷ ಒಳಗ ಎಲ್ಲಾ ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡಿ ಪ್ಲಸ್ ಅವ ಏನ್ ಮಾಡ್ಕೋಬೇಕು, ಪ್ರಾಫಿಟ್ ಮಾಡ್ಕೋಬೇಕು. ಅವ ಹ್ಯಾಂಗ್ ಮಾಡ್ಲಿ ಏನ್ ಮಾಡ್ಲಿ ಪ್ರೆಷರ್ ಒಳಗೆ ಇರಬೇಕು. ಯಾರು? ಮ್ಯಾನೇಜರ್. and he schedules process and improve the quality. So ಏನ್ ಮಾಡ್ತಾನಂದ್ರೆ he providing a schedule for the each and every document and each and every model, as well as he need to improve the quality of the software. ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಯಾರು ಇರ್ತಾವ್ರಿ? ಮ್ಯಾನೇಜರ್ ಇರ್ತಾವ್ರಿ. ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಒಳಗೆ ಇರ್ತಾವು. ಲೈಕ್ ಡ್ರಾವಿಂಗ್ ಪರ್ಸನ್ who grabs at the straw. A software manager often grabs at a belief in a software myth if that belief will lessen the
pressure. Okay, ಇಲ್ಲಿ ಏನ್ ಹೇಳತ್ತಾರಂದ್ರ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ ಮ್ಯಾನೇಜರ್ he following a mix. ಅವ ಏನ್ರಿ ಅವನಿಗೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಅದಾವು ಮೀನ್ಸ್ ಅವ ನಾಲೆಜಬಲ್ ಪರ್ಸನ್ ಅದ, ಅವನಿಗೆ ಗೊತ್ತು ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಹೆಂಗ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತೈತಿ. ಓಕೆ, ಅವಾಗ ಏನ್ ಮಾಡ್ತಾನೆ, ಬೇಡ ಬೇಡ ನಾ ಕೆಲವೊಂದು ಮಿಕ್ಸ್ ನ ಫಾಲೋ ಮಾಡ್ತೀನಿ, ನಾ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತೀನಿ, ಆಲ್ರೆಡಿ ಬರೆದಿಟ್ಟಿದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ನಾ ಒಂದು ಸಾಫ್ಟ್ವೇರ್ ನ ಮ್ಯಾನೇಜ್ ಮಾಡ್ತೀನಿ ಅಂತ ಅವ ಹೋಗ್ತಾನೆ. ಅದ್ರೊಳಗೆ ಏನೇನ್ ಮಿಕ್ಸ್ ಬರ್ತಾವ ನೋಡ್ರಿ. ಅದ್ರ ಅಕಾರ್ಡಿಂಗ್ ಟು ಹೋದ್ರೆ ಏನ್ ಡಿಸ್ಅಡ್ವಾಂಟೇಜ್ ಅದಾವು, ಏನ್ ಕ್ವಶನ್ ಅರೈಸ್ ಆಗ್ತದೆ. ಡಿಪಾರ್ಟ್ಮೆಂಟ್ ಒಳಗೆ ಯಾವ ಡಿಪಾರ್ಟ್ಮೆಂಟ್, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಒಳಗ ಮ್ಯಾನೇಜರ್ ಏನ್ ಮಾಡಾಕ್ತಾನ ಅಂದ್ರ ಫಾಲೋ ಮಾಡತಾನ. ಏನ್ ಫಾಲೋ ಮಾಡತಾನ, ಮಿಕ್ಸ್ ಫಾಲೋ ಮಾಡತಾನ. ಫಸ್ಟ್ ಮಿಕ್ಸ್ ಈಸ್ ವಿ ಆಲ್ರೆಡಿ ಹ್ಯಾವ್ ಅ ಬುಕ್ that's full of standards and procedures for building a software. Okay, one ಏನದರಿ one book is there which contains a standard information how to develop the software and how to build the software, how to manage the software. ಎಲ್ಲಾನು ಆ ಬುಕ್ ಒಳಗೆ ಬರೆದಿದ್ದಾರೆ. Sorry, I am not muting your audios. ಮ್ಯೂಟ್ ಮಾಡ್ತಿಲ್ಲ. I was not muted your audios. Now I am muted. Okay, mute ಮಾಡಿದ್ರಿ ಈಗ. Okay, so ಈಗ ಮ್ಯಾನೇಜರ್ ಏನಂತಂದ್ರೆ ಅವ್ನಿಗೆ ಬಹಳ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವ, ಬಹಳ ಸ್ಟ್ರೆಸ್ ಒಳಗಿರ್ತಾನ. ಅದಕ್ಕೆ ಏನ್ ಮಾಡ್ತಾನ, ಬೇಡ ಐ ನೀಡ್ ಟು ಫಾಲೋ ದಿ ಸಮ್ ಮಿತ್ಸ್ ಅಂತ. ಓಕೆ, ಮ್ಯಾನೇಜ್ಮೆಂಟ್ ಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಲ್ರೆಡಿ ಬರ್ದಿರ್ತಾರೆ. ಸ್ಟೋರಿ ಯಾವ ತರ ಮೇಂಟೈನ್ ಮಾಡ್ಬೇಕು, ಮ್ಯಾನೇಜರ್ ಯಾವ ತರ ಮೇಂಟೈನ್ ಮಾಡ್ಬೇಕು ಸಾಫ್ಟ್ವೇರ್. ಓಕೆ, ಒಂದ್ ಬುಕ್ ಒಳಗೆ ಏನ್ ಬರ್ದಿರ್ತಾರಂದ್ರ they fill all the standards and the procedures of building the software, how to build the software and standard information of the software and won't that provide my people with everything they need to know. One question is arise, suppose one book is there madam, actually take one good example, your textbook only, Java textbook, C textbook and computer fundamental textbook, C# textbook, which is giving a clear idea how to develop a software. ಅದನ್ನ ಕೊಟ್ಟಾರ್ರಿ, ಹಿಂಗ್ ಸಾಫ್ಟ್ವೇರ್ ಮಾಡ್ಬೇಕು, ಹಂಗ್ ಸಾಫ್ಟ್ವೇರ್ ಮಾಡ್ಬೇಕು, ಈ ತರ ಕೋಡ್ ಬರೀಬೇಕು, ಅದನ್ನ ನೀವು ತಿಳ್ಕೊತೀರಿ. ಬಟ್ ಅದನ್ನ ತಿಳ್ಕೊಂಡು ನೀವು ಹಂಗೆ ಡೆವಲಪ್ ಮಾಡ್ಬಿಡ್ತೀರಿ ಏನ್ರಿ? ಅದ್ರಲ್ಲಿ ಎಲ್ಲಾನು ಐತಿ, ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳಾತಿಲ್ಲ. ಹೆಂಗ್ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕು ಅಂತ ಇನ್ಫಾರ್ಮೇಶನ್ ಐತಿ, ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ಐತಿ, ಯಾವ ತರ ಎರರ್ ಬರ್ತಾವ, ಯಾವ ತರ ಎರರ್ ನ ನಾವು ಸಾಲ್ವ್ ಮಾಡ್ಬೇಕು, ಹೌ ಮೆನಿ ಎರರ್ಸ್ ಆರ್ ಆಕರ್ಡ್ ಅಂಡ್ ಹೌ ಟು ಸಾಲ್ವ್ ದೋಸ್ ಆಕರ್ಡ್ ಎರರ್, ಅದೆಲ್ಲ ಬರ್ದಾರ್ರಿ. ನೀವು ತಿಳ್ಕೊಂಡ್ರಿ, ಬಟ್ ಮಾಡಕ್ ಆಗ್ತದೇನ್ರಿ ನೀವು? ನೋ, ಯು ನೀಡ್ ಟು go for the training, then only you can get the exact knowledge of the software. ಆವಾಗ ಗೊತ್ತಾಗ್ತದೆ ನಿಮಗೆ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ. ಸೊ ಒಂದು ಬುಕ್ ಅದರಿ, ಅದ್ರೊಳಗೆ ಎಲ್ಲಾ ಸಾಫ್ಟ್ವೇರ್ ಇನ್ಫಾರ್ಮೇಶನ್ ಅದ ಅಂಡ್ ವಿಚ್ ಹ್ಯಾವಿಂಗ್ ಆಲ್ ದಿ ಪ್ರೊಸೀಜರ್ ಹೌ ಟು ಬಿಲ್ಡ್ ಅ ಸಾಫ್ಟ್ವೇರ್, ಬಟ್ ವಿಚ್ ಗಿವಿಂಗ್ ಅ ಕ್ಲಿಯರ್ ಐಡಿಯಾ ಟು ದಿ ರಿಕ್ವೈರ್ಡ್ ಮೀನ್ಸ್ ಯಾರು ಪೀಪಲ್ ಇರ್ತಾರಲ್ಲ ಯೂಸ್ ಮಾಡೋರು, ಆ ಬುಕ್ ಯೂಸ್ ಮಾಡೋರು, ಓದಿ ಸಾಫ್ಟ್ವೇರ್ ಡೆವಲಪ್ ಮಾಡೋರು, ಅವ್ರಿಗೆ ಕ್ಲಿಯರ್ ಐಡಿಯಾ ಹೋಗ್ತದ ಅಂತ ಕ್ವಶನ್ ಅರೈಸ್ ಆಗಿದೆ. ರಿಯಾಲಿಟಿ ಏನಿರ್ತೈತೆ ಆ ಟೆಕ್ಸ್ಟ್ ಬುಕ್ ಅಂದ್ರ the books of standards may very well exist but it is used, yes of course, which book contains the very important things and standard things ಅದ್ರೊಳಗೆ ಇರ್ತಾವ, ಬಟ್ ಅದು ಯೂಸ್ ಆಗಕತ್ತದ. ಆರ್ ಸಾಫ್ಟ್ವೇರ್ ಪ್ರಾಕ್ಟೀಷನರ್ ಅವೇರ್ ಆಫ್ ಇಟ್ಸ್ ಎಕ್ಸಿಸ್ಟೆನ್ಸ್? ಸಾಫ್ಟ್ವೇರ್ ಪ್ರಾಕ್ಟೀಸ್ ಮಾಡವ ಅವನಿಗೆ ಗೊತ್ತದ ಏನ್ರಿ ಇದೆಲ್ಲ ಬುಕ್ ಒಳಗೆ ಅದ ಅಂತ? ಡಸ್ ಇಟ್ ರಿಫ್ಲೆಕ್ಟ್ ಮಾಡರ್ನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್? ಟುಡೇಸ್ ಮಾಡರ್ನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ಗೆ ಏನ್ರಿ ಎಫೆಕ್ಟ್ ಆಗತ್ತೇನ್ರಿ? ನೀವು ಇದು ಬುಕ್ ತಗೊಂಡೆ ನೀವು ಡೆವಲಪ್ ಮಾಡಾಕ್ತೀರಿ ಸಾಫ್ಟ್ವೇರ್ಗಳು. ಇಟ್ ಈಸ್ ಕಂಪ್ಲೀಟ್ ಅದರ ಟೆಕ್ಸ್ಟ್ ಬುಕ್, ಇಟ್ ಈಸ್ ಅಡಾಪ್ಟೇಬಲ್ ಅದ, ಇಟ್ ಈಸ್ ಸ್ಟ್ರೀಮ್ಲೈನ್ಡ್ ಟು ಇಂಪ್ರೂವ್ ದಿ ಟೈಮ್ ಟು ಟೈಮ್ ಡೆಲಿವರಿ while still maintaining a focus quality. That textbook giving time to time delivery, adu hang time to time delivery means after the developing your software ade timing deliver ಮಾಡೋದ್ರಿ. ಈ ಸಾಫ್ಟ್ವೇರ್ ಓದಿ ಈ ಬುಕ್ ಓದಿ ನೀವು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರೆ ಅಂದ್ರೆ ಕರೆಕ್ಟ್ ಟೈಮಿಗೆ ಡೆಲಿವರಿ ಮಾಡ್ತೀರಿ, ಅದ್ರೊಳಗೆಲ್ಲ ಗುಡ್ ಕ್ವಾಲಿಟಿ ಆಫ್ ಸಾಫ್ಟ್ವೇರ್ ಡೆವಲಪ್ ಮಾಡಿರ್ತೀರಿ ಟೆಕ್ಸ್ಟ್ ಬುಕ್ ಓದಿ. ಆನ್ಸರ್ ಏನ್ರಿ? ನೋ ನೋ. ಮಿತ್ಸ್ ಅಂದ್ರೆ ಏನ್ರಿ? ಅವ್ರು ಏನ್ ಕೊಟ್ಟಾರ ಸಾಫ್ಟ್ವೇರ್ ಒಳಗ ಒಂದು ಮಿತ್ಸ್ ಕೊಟ್ಟಾರಿ. ಏನ್ ಮಿತ್ಸ್ ಕೊಟ್ಟಾರ ಅಂದ್ರ ಬುಕ್ ಅದರಿ, ಯು ಕ್ಯಾನ್ ರೀಡ್ ಅ ಬುಕ್, ದಟ್ ಬುಕ್ ಕಂಟೈನ್ ದಿ ಸ್ಟ್ಯಾಂಡರ್ಡ್ ಅಂಡ್ ಪ್ರೊಸೀಜರ್ ಆಫ್ ಹೌ ಟು ಬಿಲ್ಡ್ ದಿ ಸಾಫ್ಟ್ವೇರ್ ಅಂತ ಕೊಟ್ಟಾರಿ. ಆ ಬುಕ್ ನ ಓದ್ಕೊಂಡು ನೀವು ಡೆವಲಪ್ ಮಾಡಿದ್ರಿ ಅಂದ್ರೆ ಸಾಫ್ಟ್ವೇರ್ ಕರೆಕ್ಟ್ ಟೈಮಿಗೆ ಡೆಲಿವರಿ ಮಾಡಕ್ ಆಗ್ತದ್ರಿ, ಅದು ಅಡಾಪ್ಟೇಬಲ್ ಅದ, ನೀವು ಸಾಫ್ಟ್ವೇರ್ ಕಂಪ್ಲೀಟ್ ಆಗಿ ಡೆವಲಪ್ ಮಾಡ್ಬೋದು ಟೆಕ್ಸ್ಟ್ ಬುಕ್ ಓದಿ. ಮಾಡರ್ನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಫೆಕ್ಟ್ ಆಗ್ತದಂದ್ರ ಈಗಿನ ಜನರೇಷನ್ ಅಲ್ಲಿ ಎಂತ ಸಾಫ್ಟ್ವೇರ್ ಅದಾವಲ್ಲ ಅಂತದೇ ಡೆವಲಪ್ ಮಾಡ್ಬೋದು ಆ ಟೆಕ್ಸ್ಟ್ ಬುಕ್ ಓದಿ.
ಅದ್ರ ಆನ್ಸರ್ ಇಲ್ಲ. ಓಕೆ, ಮಿತ್ಸ್ ಅದಾವ ಇಲ್ಲ ಅಂತ ಹೇಳಾತಿಲ್ಲ, ಬಟ್ ಅದನ್ನ ಫಾಲೋ ಮಾಡಿ ನಾವು ರಿಯಾಲಿಟಿ ಏನದ ಮಿತ್ಸ್ದು ಹೌದು ಕರೆಕ್ಟ್ ಅದ ಇಲ್ಲ ಅಂತ ಹೇಳಾತಿಲ್ಲ, ಬಟ್ ಅದರಿಂದ ನಾವು ಸಾಫ್ಟ್ವೇರ್ ನ ಡೆವಲಪ್ ಮಾಡಕ್ ಆಗಂಗಿಲ್ಲ. Next, another one myth is a, if we get behind the schedule, we can add more programmers and catch up. If we get behind schedule, now schedule ಒಳಗ ಒಂದು schedule ಕೊಟ್ಟಿರ್ತಾರೆ. ಓಕೆ, as in that ನಾ ಏನು ಮಾಡಿದ್ದೀನಿ ನಿಮ್ಗೆ 15 days time ಕೊಟ್ಟಿನಿ. ಓಕೆ, I give 15 days time to you to complete the required project. ಓಕೆ, ಆ ಟೈಮ್ ಒಳಗೆ ಕೊಟ್ಟಿದ್ರಿ. ಆ ಟೈಮ್ ಒಳಗೆ ನೀವು ಏನು ಮಾಡ್ತೀರಿ, ಎಕ್ಸ್ಟ್ರಾ ಭಾಳ ದೊಡ್ಡ ಪ್ರಾಜೆಕ್ಟ್ ಐತಿ, 15 ದಿವಸ ಒಳಗೆ ಆಗಂಗಿಲ್ಲ, ಸಪೋಸ್ 15 ದಿವಸ ಒಳಗೆ ಆಗಬೇಕು ಅಂದ್ರೆ ಭಾಳ ಪ್ರೋಗ್ರಾಮರ್ಸ್ ಬೇಕು ಅಂತ ನೀವು ಅನ್ಕೋತೀರಿ. ಅನ್ಕೊಂಡು ವಿ ಕ್ಯಾನ್ ಆಡ್ ಅ ಮೋರ್ ಪ್ರೋಗ್ರಾಮರ್ಸ್ ಆ್ಯಂಡ್ ಕ್ಯಾಚ್ ಅಪ್. ಅದ್ರೊಳಗೆ ಏನು ಮಾಡ್ತೀರಿ, ಆ ಸಾಫ್ಟ್ವೇರ್ ಒಳಗೆ ಆ ಒಂದು ವರ್ಕ್ ಒಳಗೆ ಇನ್ನೊಂದು ಸ್ವಲ್ಪ ಪ್ರೋಗ್ರಾಮರ್ಸ್ಗೆ ಆ್ಯಡ್ ಮಾಡಬಹುದು, ಅದನ್ನ ಮೇಂಟೈನ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು ಆ್ಯಂಡ್ ಕ್ಯಾಚ್ ಅಪ್, ಅದನ್ನ ನಾವು ಹಿಡಿದೊಳಗೆ ಇಟ್ಕೋಬಹುದು ಅಂತ ಒಂದು ಮಿತ್ ಅದ. ಮಿತ್ ಏನು ಕೊಟ್ಟಾರಂದ್ರೆ, ಒಂದು ಟೈಮ್ ಒಳಗೆ, ಒಂದು ಡ್ಯೂರೇಷನ್ ಒಳಗೆ, ಒಂದು ಶೆಡ್ಯೂಲ್ ಒಳಗೆ, ಅಂದ್ರೆ ಒಂದು 15 days ನಾ ಶೆಡ್ಯೂಲ್ ಕೊಟ್ಟಿನಿ. ಓಕೆ, ಟೈಮ್ ಕೊಟ್ಟಿನಿ. ಆ 15 days ಒಳಗೆ ಸಾಫ್ಟ್ವೇರ್ ಡೆವಲಪ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೋದಂತ, ಬಹಳ ಪ್ರೋಗ್ರಾಮರ್ಸ್ ಒಳಗೆ ಆಡ್ ಮಾಡ್ಬೋದಂತ, ಡೆವಲಪ್ ಮಾಡ್ಬೋದು ಅಂತ ಒಂದ್ ಏನದ ಮಿತ್ ಅದ. ಬಟ್ ಹಂಗ ನಾವ್ ಏನ್ರಿ ಫಾಲೋ ಮಾಡಿದ್ರೆ ರಿಯಾಲಿಟಿ ಏನಾಗ್ತದೆ ಗೊತ್ತೇನ್ರಿ, ದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಸ್ ನಾಟ್ ಅನ್ ಅ ಮೆಕ್ಯಾನಿಸ್ಟಿಕ್ process like manufacturing. Yes, of course, ಪಟ್ ಅದೊಂದು ಮೆಕ್ಯಾನಿಸಮ್ ಅಲ್ರಿ, ಅದೊಂದು ಮೆಕ್ಯಾನಿಸ್ಟಿಕ್ ಅಂದ್ರ ಅದು ಯಾವುದೇ ಒಂದು ಮಷೀನ್ ಅಲ್ರಿ ನಿಮ್ ಸಾಫ್ಟ್ವೇರ್. ಇವಾಗ ಸಾಫ್ಟ್ವೇರ್ ಇಸ್ ನಾಟ್ ಅ ಮಷೀನ್ ಟು ಮ್ಯಾನುಫ್ಯಾಕ್ಚರ್. ಓಕೆ, ಸೊ ಇನ್ ದ ವರ್ಡ್ ಆಫ್ ಬುಕ್ ಥ್ರೋನೇ ಹೋಗ್ರಿ, ಆಡಿಂಗ್ ದ ಪೀಪಲ್ ಟು ದಿ ಲೇಟ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮೇಕ್ ಇಟ್ ಲೇಟರ್. ಓಕೆ, ಬಹಳ ಒಂದು ಲೇಟ್ ಟೈಮ್ ಆಗಕ್ ಬಂದಿರ್ತದ, ಅವಾಗ ನೀವು ಪ್ರೋಗ್ರಾಮರ್ಸ್ ಆಡ್ ಮಾಡಿದ್ರೆ ಏನಾಗ್ತದೆ, at first this statement may seem counterintuitive. So okay, so according to this myth, ಅದು ರಿಯಾಲಿಟಿ ನಾವೇನ್ರಿ ಟೈಮ್ ಒಳಗೆ ಆ ಒಂದು ಟೈಮ್ ಒಳಗೆ ಎಕ್ಸ್ಟ್ರಾ ಪ್ರೋಗ್ರಾಮರ್ಸ್ಗೆ ಆಡ್ ಮಾಡಿದ್ವಿ ಅಂದ್ರೆ ಏನಾಗ್ತಿರ್ಬೋದು ರಿಯಾಲಿಟಿ ಅಂದ್ರೆ, software development is not a mechanistic process like a manufacturing, so it's not one of the machine to manufacture the software is not a machine. Okay, ಪಟ್ಟನೆ ಡೆವಲಪ್ ಮಾಡ್ಕೊಡಾಕ, ಮ್ಯಾನುಫ್ಯಾಕ್ಚರ್ ಮಾಡ್ಕೊಡಾಕ. ಸೊ ಬುಕ್ ಥ್ರೋನೇ ಹೋದ್ವಿ ಅಂದ್ರೆ ಆಡಿಂಗ್ ಪೀಪಲ್ ಟು ದಿ ಲೇಟ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮೇಕ್ಸ್ ಇಟ್ ಲೇಟರ್. ಓಕೆ, ನಾವೇನ್ ಮಾಡ್ಬೋದು, ಪೀಪಲ್ಸ್ಗೆ ಆಡ್ ಮಾಡಿದ್ವಿ ಅಂದ್ರೆ ಆ ಟೈಮ್ ಒಳಗೆ ಏನಾಗ್ತಿರ್ಬೋದು, ಆಟ್ ದಿ ಫಸ್ಟ್ ದಿಸ್ ಸ್ಟೇಟ್ಮೆಂಟ್ ಮೇ ಸೀಮ್ counterintuitive. Intuitive means counterintuitive means it is the opposite. Okay, so this statement is one of the opposite. Why? Because however a new people are added, people who were working must spend time educating the newcomers. ಆಗ ಏನ್ ಹೇಳಾಕ್ತಾರ ಅವ್ರಂದ್ರ 15 ಮಿತ್ ಏನ್ ಹೇಳಾಕತ್ತಂದ್ರ, ಒಂದ್ ಟೈಮ್ ಒಳಗೆ ನೀವು ಟೈಮ್ ಹಾಕೊಂಡಿರ್ತೀರಿ ಡೆವಲಪ್ ಮಾಡಕ್ ಸಾಫ್ಟ್ವೇರ್, ಅದು ಸಾಫ್ಟ್ವೇರ್ ಬಹಳ ಏನಾಗ ದೊಡ್ಡದಿರ್ತೈತಿ, ಬಟ್ ಟೈಮ್ ಕಮ್ಮಿ ಇತ್ತು, ಜಲ್ದಿ ಮುಗಿಸ್ಬೇಕಾಗಿತ್ತಂದ್ರ ನೀವು ಪ್ರೋಗ್ರಾಮರ್ಸ್ಗೆ ಆಡ್ ಮಾಡಬಹುದು ಅಂತ ಅದು ಹೇಳ್ತು. ನಾವ್ ಹಂಗ ಏನ್ರಿ ಮಾಡಿದ್ರೆ ಏನಾಗ್ತದೆ ಗೊತ್ತೇನ್ರಿ, ಆ 15 ನಿಮಿಷ ಒಂದ್ 5 ದಿವಸ ಒಂದ್ 10 ದಿವಸ ಮಾಡಿರ್ತೀರಿ, ಇನ್ನ 5 days ನೀವು ಮಾಡ್ಬೇಕಾಗ್ತೈತಿ, ಇನ್ನ ಸಾಫ್ಟ್ವೇರ್ ಬಹಳ ಉಳಿದಿರ್ತೈತಿ, ಪಟ್ ಆಗಂಗಿಲ್ಲ. ಅದಕ್ಕೆ ಬೇರೆ ಪ್ರೋಗ್ರಾಮರ್ಸ್ ತಂದು ನೀವು ಹಾಕ್ಬಿಟ್ರಿ ಅಂದ್ರ ಏನಾಗ್ತೈತಿ ಅಂದ್ರ, ಆ ಬಂದಿರುವಂತ 15 ಮಂದಿ, ಆ ಬಂದಿರುವಂತ ಎಕ್ಸ್ಟ್ರಾ ನ್ಯೂ ಕಮರ್ಸ್ಗೆ ನೀವು ಟ್ರೈನಿಂಗ್ ಮಾಡೋದ್ರಾಗೆ 5 ದಿವಸ ಮುಗಿದು ಹೋಗ್ತೈತಿ ಅಂತ ಹೇಳಾತಾರ. ಹಿಂಗ್ ಮಾಡಕ್ ಬರಂಗಿಲ್ರಿ. ಯಾಕೆ ಬರಂಗಿಲ್ಲ ಅಂದ್ರ, ಬಂದವ್ರಂತ ಹೊಸ ಪೀಪಲ್ಸ್ ಏನ್ ಮಾಡ್ಬೇಕಂದ್ರ ಅವ್ರಿಗೆ ಎಜುಕೇಟರ್ must spend time educating the newcomers, thereby reducing the amount of time spent on a productivity. ಪ್ರೊಡಕ್ಟಿವಿಟಿ ಒಳಗೆ 15 days ಕೊಟ್ಟಿರ್ತಾರೆ, ಮತ್ತೆ ಅದ್ರೊಳಗೆ ಟೈಮ್ ಏನ್ ಮಾಡ್ಬೇಕಾಗ್ತದ್ರಿ, ರೆಡ್ಯೂಸ್ ಮಾಡ್ಬೇಕಾಗ್ತದ. ಅಂಡ್ ಪೀಪಲ್ ಕ್ಯಾನ್ ಆಡ್ ಇಟ್ ಬಟ್ ಓನ್ಲಿ ಪ್ಲಾನ್ಡ್ ಅಂಡ್ ವೆಲ್ ಕೋಆರ್ಡಿನೇಟ್ ಮೆಥಡ್. ಪೀಪಲ್ಗೆ ಆಡ್ ಮಾಡ್ಬೇಕು ಅಂದ್ರ ಮೊದಲಿಗೆ ಪ್ಲಾನ್ ಮಾಡ್ಕೊಂಡಿರ್ಬೇಕು, ಹೆಂಗ್ ಮಾಡ್ಬೇಕು, ಹೆಂಗ್ ಆಡ್ ಮಾಡ್ಬೇಕು, ಆಡ್ ಮಾಡಿದ್ರು ಏನ್ ಮಾಡ್ಬೇಕು, ಅವ್ರಿಗೆ ಕೋಆರ್ಡಿನೇಟ್ ಮೆಥಡ್ ಒಳಗ ಮೇಂಟೈನ್ ಮಾಡ್ಬೇಕು, ವೆಲ್ ಕೋಆರ್ಡಿನೇಟ್ ಮೆಥಡ್. ತಿಳಿಲಾದ್ರಿಂದ ಹೇಳಾತಿದ್ದು. ಸೊ ಒಂದು ರೂಲ್ ಅದ, ಒಂದು ಮಿತ್ ಅದ, ಸಾಫ್ಟ್ವೇರ್ ರಿಲೇಟೆಡ್ ಮಿತ್. ಆ ಮಿತ್ ಒಳಗೆ ಏನ್ ಹೇಳಾತಾರಂದ್ರ, ಇಫ್
the time duration of the project to complete ಎಷ್ಟದ ಅಂದ್ರ assume that 15 days ಅದ ಅಂತ ಅನ್ಕೋರಿ. ಅದು ಮುಗಿಲಿಲ್ಲ ಅಂದ್ರೆ ಜಲ್ದಿ ಮುಗಿಲಾಕ ಬರ್ಲಿಲ್ಲ ಅಂದ್ರ ಎಕ್ಸ್ಟ್ರಾ ಪ್ರೋಗ್ರಾಮರ್ಸ್ ಗೆ ಆಡ್ ಮಾಡ್ಬಿಡ್ತು ಅಂತ ಅವ್ರು ಹೇಳಾಕತ್ತಾರ. ಹೌದ್ರಿ, ಆಡ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಗೊತ್ತೇನ್ರಿ? ಆ ಒಂದು 15 days ಒಳಗ 10 days ಆಲ್ರೆಡಿ ನೀವು ಅರ್ಧ ಮಾಡಿರ್ತೀರಿ, ಇನ್ನ ಅರ್ಧ 15 days ಒಳಗ ಮುಗಂಗಿಲ್ಲ ಅಂದ್ರ ಎಕ್ಸ್ಟ್ರಾ ನೀವು ಕಮರ್ಸಿಗೆ ಹಾಕಿದ್ರೆ ಅನ್ಕೋರಿ, ನೀವು ಕಮರ್ಸಿಗೆ ಅವ್ರಿಗೆ ಏನ್ ಗೊತ್ತಿರ್ತದ್ರಿ ಸಾಫ್ಟ್ವೇರ್ ಬಗ್ಗೆ? ಅವ್ರು ಡೆವಲಪ್ ಮಾಡಕ್ ಬಂದಾರಂದಲ್ಲ, ಫಸ್ಟ್ ದೇ ನೀಡ್ ಟು ನೋ ದ ಬೇಸ್ ಆಫ್ ದಟ್ ಸಾಫ್ಟ್ವೇರ್. ದೆನ್ ಏನ್ ಕೋಡಿಂಗ್ ಯೂಸ್ ಮಾಡಾಕ್ತಾರೆ, ಯಾವ ತರ ಡಿಸೈನ್ ಮಾಡಾಕ, ಅದನ್ನೆಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಮೊದಲು ಗೊತ್ತಿರ್ಬೇಕು. ಅವ್ರಿಗೆ ಗೊತ್ತಿಲ್ಲ ಹಂಗೆ ಬಂದ್ರೆ ಏನ್ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ ಅವ್ರು? ಓಕೆ, ಅವ್ರಿಗೆ ಎಜುಕೇಟ್ ಮಾಡ್ಬೇಕಾಗ್ತದೆ ಫಸ್ಟ್. ಹಂಗ್ ಪ್ರಾಬ್ಲಮ್ಸ್ ಆಗ್ತಾವು ಅಂತ ಹೇಳಾಕತ್ತದ ಅಷ್ಟೇ. ಅದು ರಿಯಾಲಿಟಿ. ಇಂತ ನಾವು ಮಾಡಕ್ ಬರಂಗಿಲ್ಲ. ಮಾಡಿದ್ವಿ ಅನ್ನೂ ವೆಲ್ ಪ್ಲಾನ್ಡ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಾಕತ್ತಾರ ಅವ್ರು ಅಷ್ಟೇ. ಓಕೆ, ಐ ಹೋಪ್ you'll ಅಂಡರ್ಸ್ಟ್ಯಾಂಡ್. ತಿಳಿತು ಅಂತ ಅನ್ಕೊಂಡಿದ್ರಿ. ಐ ಹೋಪ್ ಯು ಆರ್ ಗೆಟಿಂಗ್ ದಿ ಇನ್ಫಾರ್ಮೇಶನ್ ವಾಟ್ ಎವರ್ ಐ ಎಕ್ಸ್ಪ್ಲೈನಿಂಗ್ ಹಿಯರ್ ಅಬೌಟ್ ದಿ myths. Yes, of course, Ri. Actually, I am in the different class, so that's why the virtual screen is not supporting good. So try to cooperate with me. Second myth: if I decide to outsource the software project to third party, I can just relax and let them firm build it. Okay, ನಾ ಏನ್ ಮಾಡತ್ತೇನ್ರಿ, ಒಂದು ಡೆವಲಪ್ ಮಾಡಾಕತ್ತೀನಿ, ಡೆವಲಪ್ ಮಾಡಿದ್ಮೇಲೆ I decided to outsource the software project to third party. ಅಂದ್ರೆ ಯಾರೋ ಒಬ್ಬರಿಗೆ ಡೆವಲಪ್ ಮಾಡಿದ್ರಿ, ಮಾಡಿ ಅವ್ರಿಗೆ ಕೊಟ್ಬಿಟ್ಟಾರಿ. ಕೊಟ್ಮೇಲೆ ಐ ಕ್ಯಾನ್ ಜಸ್ಟ್ ರಿಲ್ಯಾಕ್ಸ್ ಅಂಡ್ ಲೆಟ್ ದೆಮ್ ಫರ್ಮ್ ಬಿಲ್ಡ್ ಇಟ್. ಅದನ್ನ ಡೆವಲಪ್ ಮಾಡಿ ಕೊಟ್ಬಿಟ್ಟೆ ಅವ್ರಿಗೆ. ನನ್ನ ಕೆಲಸ ಮುಗಿತು, ನಾ ಆರಾಮ್ ಕೂತ್ಬಿಟ್ಟೆ, ಅವ್ರಿಗೆ ಬಿಟ್ಬಿಡುದು, ನೀವು ಮುಂದಿನ ಮಾಡ್ಕೋರಿ, ನೀವು ಬಿಲ್ಡ್ ಮಾಡ್ಕೋರಿ, ನಿಮ್ಗೆ ಹೆಂಗ್ ಬೇಕು ಹಂಗೆ ಆಕ್ಸೆಸ್ ಮಾಡ್ಕೋರಿ ಅಂತ ಒಂದು ರೂಲ್ ಅದ. ಸೊ ಅಕಾರ್ಡಿಂಗ್ ಟು ದಿಸ್ ರೂಲ್, ಇಫ್ ಸಪೋಸ್ we follow this rule, then what is the reality, what are the problems will be occurred? If an organization does not understand how to manage and control the software project internally, it will invariably struggle when it outsource software project. Howdri? Yes, of course. After the developing the software, patakkarana third party ಕೊಟ್ಬಿಟ್ಟೆ, ನಾ ಡೆವಲಪರ್, assume that I'm a developer. After the developing the software, ಏನ್ ಮಾಡ್ಬಿಡ್ತೀನಿ, ಔಟ್ಸೋರ್ಸ್ ಮೀನ್ಸ್ ಥರ್ಡ್ ಪಾರ್ಟಿ ಕೊಟ್ಬಿಡ್ತೀನಿ. ಕೊಟ್ಬಿಟ್ಟು ನನ್ನ ಕೆಲಸ ಆಯ್ತಪ್ಪ, ಡೆವಲಪ್ ಮಾಡೋದು ಕೊಟ್ಬಿಟ್ಟೆ, ಡೆವಲಪ್ ಮಾಡಿ ನಾ ಆರಾಮ್ ಇದ್ಬಿಡ್ತೀನಿ. ಅವ್ರು ಏನಾರೇ ಮಾಡ್ಕೊಳಕ, ಅವ್ರು ಮುಂದಿನ ಡೆವಲಪರೇ ಮಾಡ್ಕೊಳಕ, ಅವ್ರು ಹ್ಯಾಂಗರ್ ಆಕ್ಸೆಸ್ ಮಾಡ್ಕೊಳಕ. ಇದು ಒಂದು ರೂಲ್ ಅದ ರೀ ಸಾಫ್ಟ್ವೇರ್ ಒಳಗೆ. ಇಫ್ ಸಪೋಸ್ ಐ ಫಾಲೋ ದಿಸ್ ರೂಲ್, ಇದು ರೂಲ್ ರಿಯಾಲಿಟಿ ಹೆಂಗ್ ಆಗ್ತದೆ ಗೊತ್ತೇನ್ರಿ? ಅದು ಹೆಂಗ್ ಎಫೆಕ್ಟ್ ಬೀಳ್ತದಂದ್ರ, ಆರ್ಗನೈಸೇಷನ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಹೌ ಟು ಮ್ಯಾನೇಜ್ ಅಂಡ್ ಕಂಟ್ರೋಲ್ ದಿ ಸಾಫ್ಟ್ವೇರ್. ವೈ? ಬಿಕಾಸ್ ದೇ ಆರ್ ನಾಟ್ ದಿ ಟೆಕ್ನಿಕಲ್ ಪರ್ಸನ್ಸ್. ನೋ, ಅವ್ರು ಟೆಕ್ನಿಕಲ್ ಪರ್ಸನ್ ಇರಂಗಿಲ್ರಿ. ಹೌ ಫಸ್ಟ್ ವಿ ನೀಡ್ ಟು ಅವ್ರಿಗೆ ಮೇಂಟೆನೆನ್ಸ್ ಕೊಟ್ಟು ನೋಡ್ಬೇಕ್ರಿ, ಆಕ್ಸೆಸಿಬಿಲಿಟಿ ಟೆಸ್ಟಿಂಗ್ ಮಾಡಿ ನೋಡ್ಬೇಕ್ರಿ ಫಸ್ಟ್. ಆಫ್ಟರ್ ದಿ ಡೆವಲಪಿಂಗ್ ದಿ ಸಾಫ್ಟ್ವೇರ್ ಅವ್ರಿಗೆ ಕೊಡಾಕ ನಾವ್ ಏನ್ ಮಾಡ್ಬೇಕು ಗೊತ್ತೇನ್ರಿ? ಒಂದು ಟೆಸ್ಟ್ ಮಾಡ್ಬೇಕ್ರಿ. ಏನ್ ಟೆಸ್ಟ್ ಮಾಡ್ಬೇಕು ಗೊತ್ತೇನ್ರಿ? ಆಕ್ಸೆಸಿಬಿಲಿಟಿ ಟೆಸ್ಟ್. ಏನ್ರಿ ಇದು ಆಕ್ಸೆಸಿಬಿಲಿಟಿ ಟೆಸ್ಟ್ ಅಂದ್ರ, ಅವರಿಗೆ ಟೆಸ್ಟ್ ಅಂದ್ರೆ ಅವರಿಗೆ ಆಕ್ಸೆಸ್ ಮಾಡಕ್ ಕೊಡ್ಬೇಕ್ರಿ, ಟ್ರೈನ್ ಮಾಡ್ಬೇಕ್ರಿ ಆ ಸಾಫ್ಟ್ವೇರ್ ಮ್ಯಾಲ. ಇಫ್ ಅವ್ರ ಏನ್ರಿ ಪರ್ಫೆಕ್ಟ್ ಆದ್ವಾ ಸಾಫ್ಟ್ವೇರ್ ಮ್ಯಾಲ ಅಂದ್ರೆ ಅಷ್ಟೇ ಅವ್ರಿಗೆ ಕೊಡ್ಬೇಕ್ರಿ ಆ ಸಾಫ್ಟ್ವೇರ್. ಬರೀ ಡೆವಲಪ್ ಮಾಡಿ ಕೊಟ್ಬಿಡುದಂದ್ರ ಯು ಆರ್ ದಿ ಡಬ್ಬಾ ಇಂಜಿನಿಯರ್ಸ್. ಹಿಂಗಿರ್ಬೇಕು ರೆಸ್ಪಾನ್ಸಿಬಿಲಿಟೀಸ್ ಇಂಜಿನಿಯರ್ಸ್ ಅಂದ್ರ, ಅವರಿಗೆ ವರ್ಕ್ ಮಾಡಕ್ ಬರ್ತಿರ್ಬೇಕು ಆ ಸಾಫ್ಟ್ವೇರ್. ಆ ತರ ಅವರಿಗೆ ಟ್ರೈನಿಂಗ್ ಕೊಡ್ಬೇಕು. ಅದು ಕೊಡ್ಲಾರ್ದೆ ಅದು ಮಾಡ್ಲಾರ್ದೆ ಕೊಟ್ರಿ ಅಂದ್ರ, ಇಫ್ ಆರ್ಗನೈಸೇಷನ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಹೌ ಟು ಮೇಂಟೈನ್, ಮ್ಯಾನೇಜ್ ಅಂಡ್ ಕಂಟ್ರೋಲ್ ದಿ ಸಾಫ್ಟ್ವೇರ್ ಪ್ರಾಜೆಕ್ಟ್ ಇಂಟರ್ನಲಿ, ಇಟ್ ವಿಲ್ ಇನ್ವೇರಿಯಬ್ಲಿ ಸ್ಟ್ರಗಲ್ ವೆನ್ ಇಟ್ ಔಟ್ಸೋರ್ಸ್ ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್. ಸಾಫ್ಟ್ವೇರ್ ಪ್ರಾಜೆಕ್ಟ್ ಏನಾಗ್ತದೆ, ಹಾಳಾಗೋ ಚಾನ್ಸಸ್ ಇರುತ್ತೆ, ಸ್ಟ್ರಗಲ್ ಆಗ್ತೈತಿ ಸಾಫ್ಟ್ವೇರಿಗೆ. ಓಕೆ, ಸೊ ಇದನ್ನ ಏನ್ ಮಾಡ್ಬೋದ್ರಿ, ನಾವು ಫಾಲೋ ಮಾಡಬಾರ್ದು. ಓಕೆ, this is also one of the myths. Okay, the second one is a customer myths. So customer related some rules and regulations are there. A customer who requests computer software may be a person at the next to desk, a technical group down the hall, the marketing or a sales department, or an outsourced company that has requested software under the counter. Okay, what are the customer myths? So customer related myths entavandra, a customer who requests a computer software may be a person at the next desk. Okay, so technical group down the hall, technical group ಏನು ಇರಬಹುದ್ರಿ, ಕೆಳಗೆ ಇರಬಹುದು. ನೆಕ್ಸ್ಟ್ ಮಾರ್ಕೆಟಿಂಗ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಒಂದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇರ್ತಾವೆ. ಟೆಕ್ನಿಕಲ್ ಗ್ರೂಪ್ ಇಸ್ ಡಿಫರೆಂಟ್ ಡಿಪಾರ್ಟ್ಮೆಂಟ್, sales and marketing is different department, or a outsourced company that has requested software under the contract. ಅವ್ರು ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್
ಬೇರೆದವ್ರು ಏನಂತಾರೆ, ಬೇರೆ ಕಂಪ್ನಿಯವರು ನಮಗ ಒಂದು ಸಾಫ್ಟ್ವೇರ್ ಬೇಕಾಗೈತ್ರಿ ಕಾಂಟ್ರಾಕ್ಟ್ ಅಂತ ಬಂದ್ ಹೇಳ್ತಾರೆ. ಬಂದ್ ಹೇಳ್ತಾರ ಇನ್ ಮೆನಿ ಕೇಸಸ್ ದ ಕಸ್ಟಮರ್ believes the myths about the software. In that time customer ಏನ್ ಮಾಡ್ತಾನ್ರಿ, they follow the some myths. Why? Because software managers and practitioners do little to correct misinformation. ಯಾಕಂದ್ರೆ ಅವ ಏನ್ ಅನ್ಕೊಂಡಿರ್ತಾನ್ರಿ, ಕಸ್ಟಮರ್ ಇವರು ಮ್ಯಾನೇಜರ್ ಇರ್ಬೋದು ಪ್ಲಸ್ ಪ್ರಾಕ್ಟಿಷನರ್ ಇರ್ತಾನಲ್ರಿ, ಅವ್ರು ಏನೋ ಪ್ರಾಬ್ಲಮ್ ಮಾಡ್ಯಾರ, ಅದಕ್ಕೆ ನಾ ಏನ್ ಮಾಡ್ತೀನಿ, ಮಿಚ್ ಥ್ರೋ ಹೋಗ್ತೀನಿ, ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತೀನಿ ಅಂತ ಅವ್ನ ಪಾಯಿಂಟ್ ಆಫ್ ವ್ಯೂ ಆಗಿರ್ತದೆ. ಯಾರು? ಕಸ್ಟಮರ್. Myths lead to false expectation and ultimately dissatisfaction with the developer. But according to the developer nodidra, myths lead to false expectation. Yes, of course, myths are the false. Myth means purana kathegulu, means false stories. They are created stories. Okay, suppose if a customer adenre follow ಮಾಡಕತ್ತ ಅಂದ್ರ ಯಾರಿಗೆ ಎಫೆಕ್ಟ್ ಬೀಳ್ತದ್ರಿ? ಡೆವಲಪರ್. Why? Because dissatisfaction. ಯಾಕಂದ್ರೆ ನಾ ಇಷ್ಟನೇ ಏನ್ ಹೇಳಿದೆ, ಮಿತ್ಸ್ ಬಗ್ಗೆ ಹೇಳಿದೆ. ಮಿತ್ಸ್ ಥ್ರೂ ನಾವು ಸಾಫ್ಟ್ವೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರಿಂದ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಆಗೋ ಚಾನ್ಸಸ್ ಇರುತ್ತ್ರಿ. ಇಫ್ ಸಪೋಸ್ ಕಸ್ಟಮರ್ ಏನಾರೆ ಮಿತ್ಸ್ ಫಾಲೋ ಮಾಡ್ದ ಅಂದ್ರ ಏನಾಗೋ ಚಾನ್ಸಸ್ ಇರುತ್ತೆ. ಯಾವ ತರ ಮಿತ್ಸ್ ಅದಾವ? ಹೌ ಮೆನಿ ಮಿತ್ಸ್ ಆರ್ ದೇ ಅಂಡ್ ವಾಟ್ ಆರ್ ದಿ ರಿಯಾಲಿಟೀಸ್ ಆಫ್ ದಿ ಈಚ್ ಅಂಡ್ ಎವ್ರಿ ಮಿತ್? First one is myth of the customer. A general statement of objectives is sufficient to begin writing programs. We can fill in the detail letter. Okay, so here one myth is a general statement of objectives is sufficient to begin writing program. When you are going to develop a software, ಕೆಲವೊಂದು ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ಸಫಿಸಿಯೆಂಟ್ ಇತ್ತು ಅಂದ್ರೆ ಯೂಸ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ತೀರಿ ಕೋಡಿಂಗ್ ಮಾಡಕ್ಕೆ ಅವರ ಸಾಫ್ಟ್ವೇರ್ ಡೆವಲಪ್ ಮಾಡಕ್ಕೆ. ವಿ ಕ್ಯಾನ್ ಫಿಲ್ ಇನ್ ದ ಡೀಟೇಲ್ಸ್ ಲೆಟರ್. ಆಮೇಲೆ ನಾವು ಡೀಟೇಲ್ಸ್ ನ ರೆಡಿ ಮಾಡ್ಬೋದು. ಮೀನ್ಸ್ ಜಸ್ಟ್ ನಾವು ಪ್ರೋಗ್ರಾಮ್ ಬರೆದಿಡುದು, ಆಮೇಲೆ ಅದನ್ನ ಏನ್ ಮಾಡೋದು, ಇಂಪ್ಲಿಮೆಂಟ್ ಮಾಡುದು. ಅವರ one myth adari, that myth is nothing but you can start to write the programs but you can implement the letter ಅಂತ ಒಂದು myth adari. ಇದ್ರ ಥ್ರೂ ನಾವು ಹೋದ್ವಿ ಅಂದ್ರೆ ಏನ್ ಎಫೆಕ್ಟ್ ಆಗ್ಬೋದು, ಏನ್ ರಿಯಾಲಿಟಿ ಅದ ಇದ್ದು ಅಂದ್ರ ಅದು okay, so if we go through this means the reality ಏನದ ಅಂದ್ರ although the comprehensive and stable statement of requirement is not always possible. Okay, ಇದ್ರ ಥ್ರೂ ಹೋದ್ವಿ ಅಂದ್ರ although ಎಲ್ಲ ಕಂಪೇರ್ ಮಾಡಿದ್ರ comprehensive means collection all ಅಂತ. Okay, ಎಲ್ಲ ಕೂಡಿಸಿ collection ಅಂತ ಗೊತ್ತೇನ್ರಿ, that is called as a comprehensive related to the software related information, all the collected information and the stable statements of the requirement is not always possible. ಯಾಕಂದ್ರೆ ಏನ್ ಹೇಳತಾರ, they are giving a statement that is you start to write the program but you can implement the letter stage ಅಂತಾರೆ. if suppose we follow that rules and regulation, ನಾವು ಎಲ್ಲಾನು ಇನ್ಫಾರ್ಮೇಷನ್ ಇಕಟ್ಟ ಮಾಡಕ್ ಬರಂಗಿಲ್ಲ. ರಿಕ್ವೈರ್ಮೆಂಟ್ ಇಸ್ ನಾಟ್ ಆಲ್ವೇಸ್ ಪಾಸಿಬಲ್. ರಿಕ್ವೈರ್ಮೆಂಟ್ ಇರಂಗಿಲ್ಲ ರೀ, ಯಾಕಂದ್ರೆ ರಿಕ್ವೈರ್ಮೆಂಟ್ ಅಲ್ಲಿ ಹೋಗಿರುತ್ತೆ, ಕಲೆಕ್ಟ್ ಮಾಡಕ ಪಾಸಿಬಲ್ ಇಲ್ಲ ಅಂತಾರ. ಅಂಡ್ ambiguous means confusion of ಚಾನ್ಸಸ್ ಇರುತ್ತೆ ಹಿಂಗ್ ನಾವು ಮಾಡಿದ್ರೆ. ಏನ್ ಕನ್ಫ್ಯೂಷನ್ ಅಂದ್ರ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟಿವ್ is a recipe for a disaster. So disaster is nothing but some problems may be occur. Problem ಆಗು ಚಾನ್ಸಸ್ ಇರುತ್ತ್ರಿ. unambiguous requirement are developed only through effective and continued communication between the customer and the developer. Unambiguous means confusion ಇರಂಗಿಲ್ಲ. ambiguous means confusion. unambiguous means confusion ಇರಂಗಿಲ್ಲ ರೀ. so only unambiguous requirements are developed ಯಾವಾಗ ಅಂದ್ರ only through effective and continuous communication between the customer and the developer. ನಿಮಗೆ good software ಬೇಕು, that software should follow the which should fulfill the user requirement. ಯಾವಾಗ ಅಂದ್ರ ಕಮ್ಯುನಿಕೇಶನ್ ಇರಬೇಕು ಇಬ್ರು ನಡು, ಡೆವಲಪರ್ ಅಂಡ್ ಕಸ್ಟಮರ್ ನಡು. ನನಗೆ ಹಿಂಗ್ ಬೇಕು ಹಂಗ್ ಬೇಕಂತ ಇವ ಹೇಳ್ತಾನ, ಹೌದಾ ಹಂಗ್ ಬೇಕು ಹಿಂಗ್ ಬೇಕು ಅಂತ ಇವ ಡೆವಲಪ್ ಮಾಡ್ತಾನೆ. ಇವ್ರಿಬ್ರು ನಡು ಕಮ್ಯುನಿಕೇಟ್ ಆದ್ರೆ ಗುಡ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಮ್ಯಾಚ್ ಆಗ್ತಾವ್ರಿ. ಇಲ್ಲ ನೀವು ಫಸ್ಟಿಗೆ ಅರ್ಧ ಬರೋದು ಅದ್ರ ಇಂಪ್ಲಿಮೆಂಟೇಶನ್ ಆಮೇಲೆ ಮಾಡ್ತೀನಿ ಅಂದ್ರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರ್ತೈತಿ ಅಂತ ಹೇಳಾಕ್ತಾರ. Next slide. That is another one related to the customer. The software requirement contain
continuously change. Yes, of course. Day by day, the requirement. Nowadays, this is a common, guys. Requirements are day by day change. Okay. So, illonde ಏನು ರೂಲ್ ಅದ ಅಂದ್ರ you can follow this rule in your software ಅಂತ ಅವ್ರು ಹೇಳಾಕತ್ತಾರ. ಏನ್ರಿ ಇದು ರೂಲ್? ಇಂತ ನಾವು ಫಾಲೋ ಮಾಡುವಂತ ರೂಲ್ ಏನದರಿ ಅಂದ್ರ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಕಂಟಿನ್ಯೂಲಿ ಚೇಂಜ್, ಬಟ್ change can be easily accommodated because of software is flexible. Okay, change can easily accommodate because software is flexible. ಅವ್ರು ಏನ್ ಹೇಳ್ತಾರೆ, ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಕಂಟಿನ್ಯೂಸ್ಲಿ ಚೇಂಜ್ ಆಗಕತ್ತಿದ್ದು ಅಂದ್ರ but change can easily accommodate this. It will be placed in your software because software is flexible. ನಿಮ್ಮ ಸಾಫ್ಟ್ವೇರ್ ಫ್ಲೆಕ್ಸಿಬಲ್ ಇರಬೇಕು ಅಂದ್ರೆ ಆಕ್ಸೆಸ್ ಮಾಡಕ್ಕೆ ಈಸಿ ಇರಬೇಕು. ನಾವೇನು ಎಕ್ಸ್ಟ್ರಾ ಆಡ್ ಮಾಡಿದ್ರ ಅದು ಸಾಫ್ಟ್ವೇರ್ ಚಲೋ ವರ್ಕ್ ಆಗಬೇಕು, ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಅವ್ರು ಹೇಳಾಕ್ತಾರೆ. ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಕಂಟಿನ್ಯೂಲಿ ಚೇಂಜ್, ಬಟ್ ಚೇಂಜ್ ಕ್ಯಾನ್ ಈಸಿಲಿ ಅಕೊಮಡೇಟ್ ಬಿಕಾಸ್ ಸಾಫ್ಟ್ವೇರ್ ಇಸ್ ಫ್ಲೆಕ್ಸಿಬಲ್. ಚೇಂಜ್ ನಾವು ಮಾಡಿದ್ದು ಈಸಿಯಾಗಿ ಅದರೊಳಗೆ ಸ್ಟೋರ್ ಆಗಬೇಕು, ಯಾಕಂದ್ರೆ ಸಾಫ್ಟ್ವೇರ್ ಫ್ಲೆಕ್ಸಿಬಲ್ ಇರ್ತದ ಅಂತ ಅವ್ರು ಹೇಳಾಕ್ತಾರೆ. ಎಸ್ ಸಪೋಸ್ ದಿಸ್ ಇಸ್ ಅ ಕರೆಕ್ಟ್ ಮಿತ್ ಗೈಸ್. ಅವ್ರದ್ದು ರಿಕ್ವೈರ್ಮೆಂಟ್ ಇದು, ಅವ್ರದ ರೂಲ್ ಇದು, ಯಾರ್ದು ಕಸ್ಟಮರ್. ಐ ಆಮ್ ಎಕ್ಸ್ಪ್ಲೇನಿಂಗ್ ದಿಸ್ ಇಸ್ ರಿಲೇಟೆಡ್ ಟು ಕಸ್ಟಮರ್ ನೀಡ್ಸ್. ಕಸ್ಟಮರ್ ಒಂದು ನೀಡ್ಸ್ ಅದ ರೀ, ಏನಂದ್ರ ಈಗ ನನ್ನ ರಿಕ್ವೈರ್ಮೆಂಟ್ ಅವಾಗ ಚೇಂಜ್ ಆಗ್ತಿರ್ತಾವ್ರಿ. ಚೇಂಜ್ ಆಗಿದ್ದ ರಿಕ್ವೈರ್ಮೆಂಟ್ ಅದ್ರೊಳಗೆ ಸ್ಟೋರ್ ಆಗ್ಬೇಕು ಎಲ್ಲಿ ಸಾಫ್ಟ್ವೇರ್ ಒಳಗೆ, ಯಾಕಂದ್ರ ಸಾಫ್ಟ್ವೇರ್ ಫ್ಲೆಕ್ಸಿಬಲ್ ಇರಬೇಕು ಅಂತ ಹೇಳಾಕ. ಯಾ ಸಪೋಸ್ ಇದು ಕರೆಕ್ಟ್ ಅದ, ಹೀಗೇನು ನಾವು ಫಾಲೋ ಮಾಡಿದ್ವಿ ಅಂದ್ರೆ ಅದು ರಿಯಾಲಿಟಿ ಹಿಂಗ್ ಆಗ್ತದ. ನಾವು ಹೇಗೆ ಫಾಲೋ ಮಾಡಿದ್ವಿ ಅಂದ್ರೆ it is a true software requirement change. ನಾನು ಸ್ಟೂಡೆಂಟ್ ಹೇಳ್ತೀನಿ, suppose the software requirement have changed day by day, but the impact of change varies with the limit at which is introduced. ಫಸ್ಟ್ ಗೆ ಇಂಟ್ರೊಡ್ಯೂಸ್ ಮಾಡಿರ್ತೀವಿ ಸಾಫ್ಟ್ವೇರ್, ಆವಾಗೆ ಚೇಂಜ್ ಮಾಡ್ರಿ ಅಂತ ಏನಾಗ್ಬಿಡ್ತದೆ, ಪಟ್ಟ ಹಂಗೆ ಚೇಂಜ್ ಮಾಡಕ್ ನಿಂತೆ ಬಿಡುದು ಅಂದ್ರೆ ಇಟ್ಸ್ ಎಫೆಕ್ಟ್ ನೋ ವೇರೀಸ್. The software, it is true the software requirement change, but the impact of change varies with the limit at which is introduced. So change ಆಗೋದು ಅಲ್ಲಿ ಇಂಟ್ರೊಡ್ಯೂಸ್ ಟೈಮ್ ಒಳಗ ಚೇಂಜ್ ಮಾಡೋದು ಸ್ವಲ್ಪ ಕಮ್ಮಿ ಇರಬಹುದು ಮೀನ್ಸ್, but the impact of change varies with the limit at which it is introduced when requirement change are requested early. ಯಾವಾಗ ರಿಕ್ವೈರ್ಮೆಂಟ್ ಚೇಂಜ್ ಆಗಬೇಕು ಅಂದ್ರ early before design or code has been started. ನೀವು ಯಾವಾಗ ಚೇಂಜ್ ಮಾಡಬಹುದು ನೀವು ರಿಕ್ವೈರ್ಮೆಂಟ್ ಅಂದ್ರ ಡಿಸೈನಿಂಗ್ ಫೇಸ್ ಒಳಗ ಆರ್ ಕೋಡ್ ನೀವು ಸ್ಟಾರ್ಟ್ ಮಾಡಿದ್ರಿ ಬರಕ್ ಸಾಫ್ಟ್ವೇರ್ದು. ದ ಕಾಸ್ಟ್ ಇಂಪ್ಯಾಕ್ಟ್ ಈಸ್ ರಿಲೇಟಿವ್ಲಿ ಸ್ಮಾಲ್. ಅವಾಗ ಯಾಕೆ ಅವಾಗ ಮಾಡಿದ್ರಂದ್ರ ಯಾಕೆ ಅವಾಗ ಮಾಡ್ಬೇಕು ಅಂದ್ರ ರೊಕ್ಕ ಭಾಳ ಕಮ್ಮಿ ಖರ್ಚಾಗ್ತಾವ. ಇವ್ರು ಹೇಳಂತಾರ ಸಪೋಸ್ ನೀವು ಸಾಫ್ಟ್ವೇರ್ನ ಚೇಂಜ್ ಮಾಡಬಹುದು, ನಾವು ಎಕ್ಸ್ಟ್ರಾ ಫೀಚರ್ಸ್ ಆಡ್ ಮಾಡಬಹುದು, ಯಾಕಂದ್ರೆ ಅಂತ ಸಾಫ್ಟ್ವೇರ್ ಫ್ಲೆಕ್ಸಿಬಲ್ ಸಾಫ್ಟ್ವೇರ್ ಇರಬೇಕು ಅಂತ ಇವ್ರು ಹೇಳಾಕ. ಇದ್ರ ಥ್ರೂನೇ ನಾವು ಸಾಫ್ಟ್ವೇರ್ ರೆಡಿ ಮಾಡಿದ್ವಿ ಅಂದ್ರೆ ಏನಾಗೋ ಚಾನ್ಸಸ್ ಇರ್ತೈತಿ, ಏನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ ಅಂದ್ರ ನೀವು ಯಾವಾಗ ಚೇಂಜ್ ಮಾಡ್ಬೇಕು ರಿಕ್ವೈರ್ಮೆಂಟ್ ಅಂದ್ರ ಡಿಸೈನ್ ಫೇಸ್ ಒಳಗ ಇಲ್ಲ ಕೋಡಿಂಗ್ ಫೇಸ್ ಒಳಗ. ಯಾಕಂದ್ರ ಅದ್ರದ್ದು ಅಮೌಂಟ್ ಸ್ವಲ್ಪ ಕಮ್ಮಿ ಇರ್ತದೆ, ಯಾಕಂದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ. However, at the time passes, time ಆದ್ಮೇಲೆ the cost impact grows rapidly, resources have been committed. ಎಲ್ಲಾ ಡೆವಲಪ್ ಆದ್ಮೇಲೆ ಚೇಂಜ್ ಮಾಡ್ರಿ ಅಂತ ಬಂದ್ರೆ the cost is increased. Why? Because resource ಎಲ್ಲ ಹೊಸದನ್ನ ತಗೊಂಡ್ ಬರ್ಬೇಕು, ಅದರ ರಿಲೇಟೆಡ್ ಇನ್ಫಾರ್ಮೇಶನ್, ರಿಸೋರ್ಸಸ್, ಟೂಲ್ಸ್ ತಗೊಂಡ್ ಬರ್ಬೇಕು. A design framework has been established and change can cause a upheaval that requires additional resource and a major design modification. ಹಾಗ ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋದಿರ್ತೈತಿ, ಯಾಕಂದ್ರೆ ಫುಲ್ ಹೋಲ್ ಸಿಸ್ಟಮೇ ಚೇಂಜ್ ಮಾಡಬೇಕು. ಫುಲ್ ಹೋಲ್ ಸಿಸ್ಟಮ್ ಚೇಂಜ್ ಮಾಡಬೇಕು ಅಂದ್ರೆ ಸಮ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರ್ತಾವ, ವಿಚ್ ಕಾಸಸ್ ಅ ಪ್ರಾಬ್ಲಮ್ಸ್. ಓಕೆ, ಡಿಸೈನ್ ಮಾಡಿಫಿಕೇಶನ್ ಮಾಡೋದ್ರಿಂದ ಏನಾಗ್ತದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇಲ್ಲ. ಮಾಡ್ಬೋದಿಲ್ಲ ಅಂತ ಹೇಳಾಗಿಲ್ಲ, ಯಾಕಂದ್ರೆ ಫುಲ್ ಡೆವಲಪ್ ಮಾಡಿದ್ಮೇಲೆ ಚೇಂಜ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತದೆ, ವಿಚ್ ರಿಕ್ವೈರ್ ಮೋರ್ ಸ್ಪೇಸ್, ವಿಚ್ ರಿಕ್ವೈರ್ ಮೋರ್ ಟೈಮ್ ಆಲ್ಸೋ ಅಂಡ್ ವಿಚ್ ರಿಕ್ವೈರ್ ಮೋರ್ ಕಾಸ್ಟ್ ಆಲ್ಸೋ. ಓಕೆ, ನೀವ್ ಯಾವಾಗ ಚೇಂಜ್ ಮಾಡ್ರಿ ಅಂದ್ರೆ ಅವ್ರು ಡೆವಲಪ್ ಮಾಡೋದಕ್ಕಿಂತ ಮುಂಚೆನೆ ನೀವ್ ಏನ್ ಮಾಡ್ಕೋರಿ, ಯು ನೀಡ್ ಟು ಚೇಂಜ್ ಯುವರ್ ರಿಕ್ವೈರ್ಮೆಂಟ್ ಇಫ್ ಇಟ್ ಈಸ್ ದೇರ್. Otherwise after the completion of the software, it is consumes more time also, and there may be a chances to lose the software, and there may be a chances to increase the cost of the software, and design ಒಳಗೂ changes ಆಗ್ತಿರ್ತಾವ. ಯಾಕಂದ್ರೆ ಒಂದ್ ಕಡೆ ಏನು ನಾವು modification ಮಾಡಿದ್ರೆ ಅಂದ್ರೆ which affect to the another design, another architecture, another model of that software. So that's why ಮಾಡ್ಬೇಕು ಚೇಂಜ್ ಇಲ್ಲ ಅಂತ ಹೇಳಾಗಿಲ್ಲ. ಯಾವಾಗ ಮಾಡ್ರಿ ಅಂದ್ರೆ ಇಂಪ್ಲಿಮೆಂಟೇಷನ್ ಸ್ಟೇಜ್ ಒಳಗ, ಡಿಸೈನ್ ಸ್ಟೇಜ್ ಒಳಗ ಮಾಡ್ರಿ ಅಂತ ಹೇಳ್ತಾರೆ. ಪುರಾಣ ಕರೆಕ್ಟ್ ಇದ್ರಿ. ಪುರಾಣ ಏನೇನು ಪುರಾಣ ಅಂದ್ರೆ ಯು ಕ್ಯಾನ್ ಚೇಂಜ್ ದಿ ರಿಕ್ವೈರ್ಮೆಂಟ್.
Okay, that requirement should be placed in your software and the software should work flexible ಅಂತ ಹೇಳಾತಾರ. yes of course ಅದು ಕರೆಕ್ಟ್ ಅದರಿ ಇಲ್ಲ ಅಂತ ಹೇಳಾದಿಲ್ಲ. ಎಲ್ಲಾ ಡೆವಲಪ್ ಮಾಡೋಣ ಚೇಂಜ್ ಮಾಡ್ತೀನಿ ಅಂತ ಬಂದು ಕೂತ್ರೆ ಏನಾಗ್ತದ್ರಿ, ಪ್ರಾಬ್ಲಮ್ಸ್ ಆರ್ ಆಕರ್ಡ್ ಅಂಡ್ ಇದಕ್ಕೆ ಆಮೇಲೆ ಭಾಳ ಅಮೌಂಟ್ ಸ್ಪೆಂಡ್ ಮಾಡ್ಬೇಕಾಗ್ತೈತಿ. ಓಕೆ, ನಿಮ್ ಹೊಸ ರಿಕ್ವೈರ್ಮೆಂಟ್ ಹಾಕಕ್ ಹೋಗಿ ಹಳಿವೆಲ್ಲ ರಿಕ್ವೈರ್ಮೆಂಟ್ ದೊಡ್ಡ ಇದು ಆಗ್ಬಿಡ್ತಾವ, ಏನು ಪ್ರಾಬ್ಲಮ್ಸ್ ಆಗಿ ಕೆಟ್ಟ ಬಿಡ್ತಾವ. This is the different types of myths related to the customer. Okay, anybody have a problem? Anybody have a doubts? No doubts? If anybody having a doubt, you can ask me. Only 2 minutes is left. No problem, no doubt. I hope all are understood very well. And still you are having any doubt, you can ask me. Okay, this is end of your class now. Thank you guys, thank you all of you.